ಸರ್ ಏನು ಮಾಡ್ತಿರೋದು ನೀವು? ಯಾವ ಡಿಪಾರ್ಟ್ಮೆಂಟಿಂದ? ಸರ್ ಆ್ಯಕ್ಚುಲಿ ನಾವು ಬೆಸ್ಕಾಂ ಅವರು ನಮಗೆ ಜನಗಣತಿಗೆ ಪಂಚಾಯತಿ ಚಿಕ್ಕಬಣ್ಣವರ ಪಂಚಾಯತಿಯವರು ಹಾಕಿದ್ದಾರೆ, ಪುರಸಭೆಯಿಂದ ಹಾಕಿದ್ದಾರೆ. ಹಾಗಾಗಿ ಮನೆಗೆ ಸರ್ವೆ ಮಾಡ್ತಾ ಇದ್ದೀವಿ. ಯಾವ ರೀತಿ ಮನೆಗೆ ಅಂದ್ರೆ ಇವಾಗ ನಮ್ದು ಪುರಸಭೆ ಲಿಮಿಟ್ ಸೋಮಶೆಟ್ಟಹಳ್ಳಿ, ಚಿಕ್ಕಬಣ್ಣವರ ಎಲ್ಲ ಬರುತ್ತೆ. ನೀವು ಎಷ್ಟು ಮಾಡಿದೀರಾ? ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲರಿಗೂ ಒಂದೊಂದು ವಾರ್ಡ್ ಕೊಟ್ಟಿದ್ದಾರೆ, ವಾರ್ಡ್ ವೈಸ್ ಮೀನ್ಸ್ ಬ್ಲಾಕ್. ಈಗ ನಮ್ಗೆ ನಂದು ವಾರ್ಡ್ 76. ಎಷ್ಟು ಬ್ಲಾಕ್ ಇದೆ ಇದು ನಮ್ದು ಪುರಸಭೆಯಲ್ಲಿ? ಸರ್ ಅವ್ರು ಎಷ್ಟು ಜನ ತಗೊಂಡಿದ್ದಾರೆ ಪುರಸಭೆ ಗೊತ್ತಿಲ್ಲ. ಈಗ ನಮಗೊಂದು ಸಿಂಗಲ್ ವಾರ್ಡ್ ಕೊಟ್ಟಿದ್ದಾರೆ, ನಾವು ಆ ವಾರ್ಡಿಗೆ ನಮ್ಗೊಂದು ಗೂಗಲ್ ಮ್ಯಾಪ್ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗೆ ನಾವು ಆ ಇಂಡಿವಿಜುವಲ್ ಮನೆಗಳಿಗೆ ನಂಬರ್ ಹಾಕ್ಬಿಟ್ಟು ಅವ್ರದ್ದು ಜನಗಣತಿ ಮಾಡ್ತೀವಿ. ಎಷ್ಟು ಜನ ಈಗ ಸದ್ಯಕ್ಕೆ ಸರ್ ಮನೆ ಗಣತಿ ಮಾಡ್ತೀವಿ, ಹೌಸ್ ನಂಬರ್ನ ಲಿಸ್ಟ್ ಮಾಡ್ತೀವಿ. ಅಗೇನ್ ಫೆಬ್ರವರಿ 27 ಮತ್ತೆ ಫುಲ್ಲು ಡೀಟೇಲ್ ಆಗಿ ನಾವು ಜನಗಣತಿ ಮಾಡ್ತೀವಿ. 27 ಫೆಬ್ರವರಿಲಿ. ಇವಾಗ ಇಲ್ಲಿ ಬಾಡಿಗೆ ಮನೆಯಲ್ಲಿ ಇರೋದು ಅವ್ರದ್ದು ಇವ್ರದ್ದು ಅವ್ರದ್ದೆಲ್ಲ ಹೆಂಗ್ ಮಾಡ್ತೀರಾ? ಬಾಡಿಗೆ ಮನೆಯವ್ರದ್ದು ತಗೊಳ್ತೀವಿ. ಇವಾಗ ಡಾಕ್ಯುಮೆಂಟ್ ಏನ್ ಕೊಡ್ಬೇಕು ನಿಮ್ಗೆ? ಡಾಕ್ಯುಮೆಂಟ್ ಏನು ಕೇಳಲ್ಲ, ಒಂದು ಫೋನ್ ನಂಬರ್ ಕೇಳ್ತೀವಿ. ಯಾರ್ದು? ಮನೆ ಒಬ್ಬರದು. ಅವ್ರದ್ದು ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ, ಫ್ಯಾಮಿಲಿನ, ಬ್ಯಾಚುಲರ, ಏನೋ ಅಷ್ಟು ಡೀಟೇಲ್ ಬಿಟ್ರೆ ನಿಮ್ಗೆ ಇವಾಗ ಏನ್ ತಗೋತಾ ಇವಾಗ ಯಾವುದೇ ರೀತಿ OTP ಏನು ಕೇಳಲ್ಲ. ಓನೇ ಇದ್ರು ಅವ್ರ ಫೋನ್ ನಂಬರ್, ಅವ್ರ ಹೆಸರು, ಆಮೇಲೆ ಅವ್ರ ಅಪ್ಡೇಷನ್ ಏನ್ ಕೊಡ್ತಾರೆ ಮನೇಲಿ, ಯಾವ ಜಾತಿ ಏನು ಹೆಂಗೆ ಅದು ಕೇಳ್ತೀವಿ. ಅದ್ರಲ್ಲಿ 3 ಆಪ್ಷನ್ ಇದೆ. ಏನು? ಒಂದು SC ಅವ್ರ ST ಅದರ್ಸ್ 3 ಆಪ್ಷನ್. ಇಲ್ಲ SC ಹೇಳ್ಬೋದು, ಇಲ್ಲ ST ಹೇಳ್ಬೋದು, ಇಲ್ಲ ಅದರ್ಸ್ ಅಂತ ಹೇಳ್ಬೋದು. ನಮಗೆ ಕೊಟ್ಟಿರೋದೇ 3 ಆಪ್ಷನ್. ಆ 3ರಲ್ಲಿ ಅದ್ಬಿಟ್ಟು ಬೇರೆ ಜಾತಿ ಗೀತಿ ಯಾವ್ದಿಲ್ಲ. SC ST ಜನರಲ್ ಅದರ್ಸ್ ಎಲ್ಲಾದ್ರೂ ಸೇರ್ಕೊಳ್ಳಿ. ಗರಿಷ್ಠ ಪಂಗಡ ಅದರ್ಸ್ ಅಲ್ಲಿ ಎಲ್ಲ ಕೆಲಸ. ಇವಾಗ ನಿಮ್ಮ ಬ್ಲಾಕ್ ಅಲ್ಲಿ ಎಷ್ಟು ಮನೆ ಬರುತ್ತೆ? ಆಲ್ಮೋಸ್ಟ್ ಒಬ್ಬೊಬ್ರು ಎನ್ಯೂಮರೇಟರ್ಗೆ ಒಂದೊಂದ್ ತರ ಇದೆ. ಒಬ್ಬರಿಗೆ 200 ಮನೆ, 250 ಮನೆ. ನಮಗೆ ಇವಾಗ ನೀವು 4 ಜನ ಬಂದಿದ್ದೀರಾ? ಇಲ್ಲ, ನಾವು ಕೋಆರ್ಡಿನೇಟ್ ಮಾಡ್ಕೊಂಡಿದ್ದೀವಿ. ಈಗ ಹೊಸದಾಗಿ ನೆನ್ನೆ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ಕೆಲವರಿಗೆ ಗೊತ್ತಿಲ್ಲದ ಆಪ್ಷನ್ಗಳಿವೆ. 34 ಕ್ವಶನ್ಸ್ ಇದೆ. ಆ ಒಂದೊಂದು ಕ್ವಶನ್ಗೂ ನಾವು ಡೀಟೇಲ್ ಆಗಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾಗಿ ಯಾರು ಕನ್ಫ್ಯೂಸ್ ಮಾಡಬಾರ್ದು ಅಂತ ನಾವು ಒಬ್ರಿಗೊಬ್ರು ಕೋಆರ್ಡಿನೇಟ್ ಮಾಡ್ಕೊಂಡು, ಈಗ ನಮ್ಗಿಂತ ಸ್ವಲ್ಪ ಗೊತ್ತಿರೋ ಇವ್ರು ಇರ್ತಾರೆ, ಇವ್ರಿಗಿಂತ ಗೊತ್ತಿರೋ ಅವ್ರು ಇರ್ತಾರೆ. ಸೊ ಯಾವುದೇ ರೀತಿ ಕನ್ಫ್ಯೂಸ್ ಆಗಬಾರ್ದು. ಅಂದ್ರೆ ಒಂದೊಂದು ಬ್ಲಾಕ್ಗೆ ಒಂದು 100 ಮನೆ, 150 ಮನೆ ಅಂತ ಡಿವೈಡ್ ಮಾಡಿಬಿಟ್ಟಿದ್ದೀರಾ? ಏನಾಗುತ್ತೆ ನಿಮಗೆ ಮನೆ ಲೆಕ್ಕ ಅಲ್ಲ. ನಮಗೆ ಏನಾಗುತ್ತೆ, ಈಗ ನಂದು 76 ಮನೆ ಬ್ಲಾಕ್. ನನಗೆ ಟೋಟಲ್ 76ರಲ್ಲಿ ಮನೆ ಬರೋದು 158, ಬಿಲ್ಡಿಂಗ್ ಬರೋದು. ಬಟ್ ಸೆನ್ಸಸ್ ಹೌಸ್ ಬರೋದು 503 ವಿತ್ ಕಮರ್ಷಿಯಲ್ ಸೇರಿ. ನಮ್ಗೆ ಆ ಲೆಕ್ಕ ನಾವು ಮಾಡಬೇಕಾಗಿರೋದು 503. ಟೋಟಲ್ ನಿಮ್ಮ ಬ್ಲಾಕ್ ಅಲ್ಲಿ 503 ನಾನು ನಂಬರ್ ಕೊಡ್ಬೇಕು. ನಿಮ್ಮ ಇನ್ಚಾರ್ಜ್ ಅಲ್ಲಿ ನಿಮ್ಮ ಇದ್ರಲ್ಲೇ ಇವಾಗ ನೀವಿರೋ 101 ಮನೆ ಇದೆ, 218 ಮನೆ ಇದೆ. 101 ಬಿಲ್ಡಿಂಗ್, 218 ಮನೆಗಳು. ಎಲ್ಲಾ ಮನೆಗೂ ಭೇಟಿ ಕೊಡಬೇಕು. ಕೆಲವು ಮನೆಗಳು ಲಾಕ್ ಆಗಿರುತ್ತೆ, ಅದಕ್ಕೆಲ್ಲ ಏನ್ ಮಾಡ್ತೀರಾ? 3 ಟೈಮ್ ಬರ್ತೀವಿ ಅದಕ್ಕೆ ಲಾಕ್ ಆದವಕ್ಕೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ಇವಾಗ ನಮ್ಮಲ್ಲಿ ಆಪ್ಷನ್ ಡೋರ್ ಲಾಕ್ ಅಂತ ಆಪ್ಷನ್ ಇರುತ್ತೆ. ಡೋರ್ ಲಾಕ್ ಅಂತ ಕೊಟ್ಟಾಗ ನಾವು ಅದನ್ನು 3 ಸತಿ ವಿಸಿಟ್, ಅಕಸ್ಮಾತ್ ಅರ್ಲಿ ಮಾರ್ನಿಂಗ್ ಒಂದ್ಸತಿ ಬರ್ತೀವಿ, ಇಲ್ಲ ಸಂಜೆ 6 ಗಂಟೆ ಮೇಲೆ. ಮತ್ತೆ ಅದಕ್ಕೂ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಯಾವುದೇ ಡೋರ್ ಲಾಕ್ ಇದೆ ನಮ್ದೆಲ್ಲ ಸರ್ವೆ ಮುಗ್ದಾದ್ಮೇಲೆ ಆ ಡೋರ್ ಲಾಕ್ ಇರೋ ಮನೆಗಳಿಗೆ ನಾವು ಮತ್ತೆ ರಿಪೀಟ್ ವಿಸಿಟ್ ಕೊಡ್ತೀವಿ. ಯಾಕಂದ್ರೆ ಇವಾಗ ಅವ್ರು ಕೆಲ್ಸಕ್ಕೆ ಹೋಗಿರ್ತಾರೆ, ಇರಲ್ಲ. ಅದಕ್ಕೆ ದಾಖಲೆ ಡೋರ್ ಲಾಕ್ ಅಂತ ಮಾಡಿರ್ತೀರಲ್ಲ, ನಾವು ಇವಾಗ ಈ ಮನೆಗೆ ಅಂತ ನಂಬರ್ ಕೊಟ್ಬಿಟ್ಟಿರ್ತೀವಿ. ಕೊಟ್ಬಿಟ್ಟು ಡೋರ್ ಲಾಕ್ ಅಂತ ಕೊಟ್ಬಿಟ್ಟು ನಾವು ಅದನ್ನ ನಮ್ಮ ಅಬ್ಸರ್ವೇಷನ್ ಬರ್ಕೊಂಡಿರ್ತೀವಿ ಒಂದು ಬುಕ್ಕಲ್ಲಿ. ಹಂಗಾಗಿ ನಾವು ಮತ್ತೆ ಆ ಸ್ಪಾಟಿಗೆ ಇಂಥ ಬಿಲ್ಡಿಂಗ್ ನಂಬರ್, ಈಗ ನಿಮ್ಮ ಬಿಲ್ಡಿಂಗ್ ನಂಬರ್ 02 ಅಂತ ಕೊಟ್ಟಿರ್ತೀವಿ, CN 002. ಇದರಲ್ಲಿ ಒಂದು ಮನೆ ಡೋರ್ ಲಾಕ್ ಅಂತ ನಾವು ಆಲ್ರೆಡಿ ಮೆನ್ಷನ್ ಮಾಡ್ಕೊಬಿಟ್ಟಿರ್ತೀವಿ. ಆಮೇಲೆ ಅದು ನಮ್ಮ ಬ್ಯಾಕ್ ಎಂಡ್ ಸಹ ಎಂಟ್ರಿ ಆಗಿರುತ್ತೆ. ನಾವು ಬೇಕಾದ್ರೆ ಬ್ಯಾಕ್ ಎಂಡ್ ಅಲ್ಲಿ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಪ್ರತಿ ಮನೆಗೂ ತಲುಪ್ತೀರಾ. ಸರ್, ನಾವು ಸಾರ್ವಜನಿಕರೆಲ್ಲರೂ ಕೋಆಪರೇಟ್ ಕೊಡ್ತಾರೆ. ಆದ್ರೆ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರು ID ಕಾರ್ಡ್ ಇಳ್ದಿರಂಗೆ, ಮತ್ತೆ ರಫ್ ಆಗಿ ಮಾತಾಡೋದು, ಮತ್ತೆ ಅವರಾ ಇಲ್ವಾ, ಯಾರು ಇಲ್ವಾ, ನಡೀರಿ ಮುಂದೆ ಹೋಗೋದು, ಆ ತರ ಎಲ್ಲ ಮಾಡಬಾರ್ದು. ಸರ್, ಇನ್ನೊಂದೇನಾಗಿದೆ ಅಂದ್ರೆ ನಮ್ಮ ಪುರಸಭೆ ಲಿಮಿಟ್ ಅಲ್ಲಿ ಎಲ್ಲ ಲೋಕಲ್ಲು ಗೊತ್ತಿರೋರು ನೋಡಿರ್ತಕ್ಕಂಥ ಏರಿಯಾದವ್ರನ್ನೇ ಹಾಕಿದ್ದಾರೆ ಸರ್. ಅದು ಆಲ್ಮೋಸ್ಟ್ ಕಡಿಮೆ ಇದಾಗುತ್ತೆ ಸರ್. ಯಾವುದೇ ರೀತಿ ಏನು ತೊಂದರೆ ಆಗದಂಗೆ ನಾವು ಸಾರ್ವಜನಿಕರಿಗೆ ಫುಲ್ ಸಹಕಾರ. ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಇದ್ದಂಗೆ ಸಾರ್ವಜನಿಕ ನೀವು ಸ್ಪಂದಿಸಬೇಕು, ಸಾರ್ವಜನಿಕರು ಸ್ಪಂದಿಸಬೇಕು. ಆ ರೀತಿ ನೋಡ್ಕೊಂಡು ಇದರಲ್ಲಿ ಮೇನ್ ಏನಾಗಿದೆ ಅಂದ್ರೆ, ಮೊದಲು ಫಸ್ಟ್ ಬ್ಯಾಚ್ ಅಲ್ಲಿ ಏನಾಗಿತ್ತು, OTP ಕೇಳ್ತಾರೆ. OTP ಜನ ಕೊಡೋಕೆ ಸ್ವಲ್ಪ ಡೌಟ್ ಪಡ್ತಾರೆ. ಹೌದು. ಬಟ್ ಇದರಲ್ಲಿ OTP ಅಲ್ಲಲ್ಲ, ಇವಾಗ ನೀವು ಅಂತ ಹೇಳಿದ್ರೆ ನೀವು ಅಧಿಕಾರಿ, ನಿಮ್ದು ID ಕಾರ್ಡ್ ಇದೆ, ನೀವು ಕೇಳಿದ್ರೆ ನಾವು OTP ಕೊಟ್ಟೆ ಕೊಡ್ತೀವಿ. ಇದು ವಿತೌಟ್ ID ಕಾರ್ಡು ಆ ತರ ಏನಾದ್ರು ಬಂದು ಇದ್ ಮಾಡಿದ್ರೆ ಇವಾಗ ಅದಕ್ಕೆಲ್ಲ ಇದ್ ಮಾಡಲ್ಲ. ರೆಸ್ಪಾನ್ಸಿಬಲ್ ನಾವು ಕೊಡಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ ಇವಾಗ ನಿಮ್ಮ AW ಇರ್ಬೇಕು, ಇಲ್ಲಾಂದ್ರೆ ನಮ್ಮ ಪುರಸಭೆ ಮುಖ್ಯಾಧಿಕಾರಿ ಚೀಫ್ ಆಫೀಸರ್ ಇರ್ಬೇಕು, ಅವ್ರಿಗೇನಾದ್ರೂ ಇದ್ ಮಾಡ್ಬೇಕಾಗುತ್ತೆ. ಇದ್ಯಾವ ತರ ID ಇದು? ಪುರಸಭೆಯಿಂದ ID ಕೊಟ್ಟಿದ್ದಾರೆ. ಇದು ನಮ್ಮ ಪುರಸಭೆಯಿಂದ ಈ ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರ್ ಇದನ್ನ ಇದನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಟೋಟಲ್ ಡೀಟೇಲ್ ಬಂದ್ಬಿಡುತ್ತೆ.
ಇದನ್ನ ಸ್ಕ್ಯಾನ್ ಮಾಡಿದ್ರೆ ಇವ್ರ ಹೆಸರು ಅವ್ರದ್ದು ಡೀಟೇಲ್ ಯಾವ ಬಾರ್ಡ್ ಬಂದಿದ್ದಾರೆ ಈ ತರ ಬಂದ್ರೆ ಎಲ್ಲರೂ ಸ್ಪಂದಿಸ್ತಾರೆ, ಎಲ್ಲರೂ ಒಂದು ಇದು ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಕ್ಲೀನಾಗಿ ಅದೇನಿರೋದು ಕ್ಲೀನಾಗಿ ಮಾಡಿ. ಅದಕ್ಕೋಸ್ಕರ ನಾವು ಸಾರ್ವಜನಿಕರಲ್ಲೂ ಮನವಿ ಮಾಡ್ತೀವಿ, ಎಲ್ಲರೂ ಸ್ಪಂದಿಸಿ ಅಂತ. ನೀವು ಸಾರ್ವಜನಿಕರಿಗೆ ಅದೇ ರೀತಿ ಸ್ಪಂದಿಸಿ. ಧನ್ಯವಾದಗಳು. ನಿಮ್ಮ ಹೆಸರು? ಥ್ಯಾಂಕ್ ಯು. ಹನುಮಂತರಾಯ ಅಂತ. ಅಶೋಕ್ ಅಂತ ಹೇಳಿ. ನಮ್ಮ ಹೆಸರು ರಾಜಣ್ಣ ಅಂತ ಸರ್. ನಮ್ಮ ಹೆಸರು ನಾಗೇಂದ್ರ. ಎಲ್ಲ ನಮ್ಮ N9 ಡಿವಿಷನ್ ಸೌದನಹಳ್ಳಿ ಬಟ್ ಈಗ 1 ತಿಂಗಳು ಪ್ರಯುಕ್ತ ನಮ್ಮ ಪುರಸಭೆ ಚೀಫ್ ಆಫೀಸರ್ ಇನ್ಚಾರ್ಜ್ ಅಲ್ಲಿ ನೀವು ಮಾಡ್ತಾ ಇದ್ದೀರಾ. ಓಕೆ, ಧನ್ಯವಾದಗಳು.